ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಹುರಿಗಡಲೆಯಲ್ಲಿ ಒಂದು ಈವ್ನಿಂಗ್ ಸ್ನ್ಯಾಕ್ ರೆಡಿ ಮಾಡ್ತಾ ಇದ್ದೀನಿ. ಇದೆಲ್ಲರೂ ಮಾಡುವಂಥ ರೆಸಿಪಿ, ಆದರೆ ನಾನಿಲ್ಲಿ ಸ್ವಲ್ಪ ಸಿಂಪಲ್ ಆಗಿ ಟೇಸ್ಟಿಯಾಗಿ ಯಾವ ರೀತಿ ಮಾಡ್ಬೋದಂತ ಹೇಳಿ ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಅದೇ ರೀತಿ ಅದ ಪಕ್ಕದಲ್ಲಿರುವ ಬೆಲ್ ಐಕನ್ನು ಪ್ರೆಸ್ ಮಾಡಿ, ಅದರಲ್ಲಿ ಬರೋ ಆಲ್ ಆಪ್ಷನಿಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕೋ ಹೊಸ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಮೊದಲು ನಾನಿಲ್ಲಿ 3/4 ಕಪ್ಪು ಹುರಿಗಡಲೆ ತಗೊಂಡಿದ್ದೀನಿ. ನೋಡಿ, ಈ ರೀತಿ ಇದೆ. ಇದನ್ನ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ಇದನ್ನ ರುಬ್ಬೇಕು, ಅಂದ್ರೆ ಇದನ್ನ ಹುಡಿ ಮಾಡಬೇಕು. ನಾನು ಹುಡಿ ಮಾಡಿ ತರ್ತೀನಿ. ನೋಡಿ, ನಮ್ಮ ಹುರಿಗಡಲೆಯ ಹುಡಿ ಇಲ್ಲಿ ರೆಡಿ ಆಗಿದೆ. ಓಕೆ, ನೋಡಿ ಈ ರೀತಿ ಇರಬೇಕು. ನುಣ್ಣಗೆ ಹುಡಿ ಮಾಡಬೇಕು. ನೋಡಿ, ಸ್ವಲ್ಪನೂ ತರಿ ಇರಬಾರ್ದು. ಈ ರೀತಿ ನುಣ್ಣಗೆ ಹುಡಿ ಮಾಡಿಟ್ಕೊಳ್ಳಿ. ಆಮೇಲೆ ಇದನ್ನೊಂದು ಬೌಲಿಗೆ ಹಾಕ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ಹಾಕ್ತಾ ಇರೋದು ನಮ್ಮ ಅಕ್ಕಿ ಹುಡಿ. ನಾನಿಲ್ಲಿ 1.5 ಕಪ್ ಅಕ್ಕಿ ಹುಡಿ ಹಾಕ್ತಾ ಇದ್ದೀನಿ 3/4 ಕಪ್ ಹುರಿಗಡಲೆಗೆ. ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಜೀರಿಗೆ ಹುಡಿ ಅರ್ಧ ಟೀ ಸ್ಪೂನ್ ಹಾಕ್ತಾ ಇದ್ದೀನಿ. ಓಂ ಕಾಳು 1/4 ಟೀ ಸ್ಪೂನ್. ಆಮೇಲೆ ಕಪ್ಪು ಎಳ್ಳು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು, 1/4 ಟೀ ಸ್ಪೂನ್ ಅರಶಿನ ಹುಡಿ ಅರ್ಧ ಹಾಕ್ಬೋದು. ಆಮೇಲೆ ನಾನು ಇದಕ್ಕೆ ಬಿಸಿ ಎಣ್ಣೆ ಹಾಕೊಂಡಿದ್ದೀನಿ 2 ಟೇಬಲ್ ಸ್ಪೂನ್. ಆಮೇಲೆ ಸ್ವಲ್ಪ ಇಂಗು ಕೂಡ ಹಾಕೊಂಡ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೆ. ನೋಡಿ, ಈ ರೀತಿ ಮಿಕ್ಸ್ ಮಾಡಬೇಕು. ಅಂದ್ರೆ ನಾವು ಹಾಕಿರುವ ಎಣ್ಣೆ ಈ ಹುಡಿಗಳಿಗೆಲ್ಲ ಎಳಿಬೇಕು. ಆ ರೀತಿ ಮೊದಲು ಮಿಕ್ಸ್ ಮಾಡಬೇಕು. ನೀರು ಸೇರಿಸೋದಕ್ಕಿಂತ ಮುಂಚೆ ಈ ರೀತಿ ಕರೆಕ್ಟ್ ಆಗಿ ಮಿಕ್ಸ್ ಮಾಡಬೇಕು. ನೋಡಿ, ಈ ರೀತಿ ಸ್ವಲ್ಪ ಶಕ್ತಿ ಉಪಯೋಗಿಸಿನೇ ಮಿಕ್ಸ್ ಮಾಡ್ಕೊಳ್ಳಿ. ಅಂದ್ರೆ ಎಲ್ಲ ಕಡೆ ಆ ಎಣ್ಣೆ ಸಿಕ್ಕಿರ್ಬೇಕು ಹುಡಿಗಳಿಗೆ. ಆಮೇಲೆ ಇದಕ್ಕೆ ನೀರು ಸೇರಿಸೋದು. 1 ಕಪ್ ನೀರು ತಗೊಂಡಿದ್ದೀನಿ. 1 ಕಪ್ ಒಮ್ಮೆಲೆ ಹಾಕೋದಿಕ್ಕೆ ಹೋಗಬೇಡಿ. ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ತಾ ಬನ್ನಿ. ಅಂದ್ರೆ ನಾವು ಚಪಾತಿಗೆಲ್ಲ ಹಿಟ್ಟು ರೆಡಿ ಮಾಡ್ತೀವಲ್ವಾ, ಅದೇ ರೀತಿ ಮಾಡ್ತಾ ಬಂದ್ರೆ ಆಯ್ತು. ಒಮ್ಮೆಲೆ ಹಾಕೋಬೇಡಿ. ನಮ್ಗೆ ಅಂದ್ರೆ ನಾನಿಲ್ಲಿ 1 ಕಪ್ ಉಪಯೋಗಿಸಿದ್ದೀನಿ. ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ಸೇರಿಸ್ಕೊಳ್ಳಿ. ನೋಡಿ, ಇಲ್ಲಿ ಹಿಟ್ಟೆಲ್ಲ ರೆಡಿ ಮಾಡಿಟ್ಟಿದ್ದೀನಿ. ನೋಡಿ, ಒಳ್ಳೆ ಸಾಫ್ಟ್ ಆಗಿದೆ, ಅಂದ್ರೆ ಒಳ್ಳೆ ಮೃದು ಆಗಿದೆ. ನೋಡಿ, ನಮ್ಮ ಹಿಟ್ಟು ಈ ರೀತಿ ಇರಬೇಕು. ನೋಡಿ, ಈ ರೀತಿ ಇದೆ. ಇದನ್ನ ರೆಸ್ಟ್ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ. ಆಮೇಲೆ ಒಂದು ಚಕ್ಕುಲಿ ಮಣೆ ತಗೊಳ್ಳಿ. ಅಲ್ಲಿ ನಾನು ಚಕ್ಕುಲಿ ಮಾಡುವ ಪ್ಲೇಟ್ ತಗೊಂಡಿದ್ದೀನಿ. ಅದನ್ನ ಈ ಮಣೆಯೊಳಗೆ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡಬೇಕು. ಇದರ ಫುಲ್ ಆಗಿ ಎಣ್ಣೆ ಸ್ಪ್ರೆಡ್ ಮಾಡ್ಕೊಳ್ಳಿ ಈ ರೀತಿ. ಆಮೇಲೆ ಇದರ ಒಳಗಡೆ ನಮ್ಮ ಹಿಟ್ಟು ತುಂಬಿಸಿಟ್ರೆ ಆಯ್ತು. ನೋಡಿ, ಈ ರೀತಿ ಹಿಟ್ಟು ತುಂಬಿಸ್ಬಿಟ್ಟು ಅದರ ಮುಚ್ಚಳ ಮುಚ್ಚಿ ನಾವು ಒಂದು ಮೊದಲು ಪ್ಲೇಟ್ ಅಲ್ಲಿ ಇದನ್ನ ರೆಡಿ ಮಾಡ್ಬೇಕು. ನೋಡಿ, ಈ ರೀತಿ. ಅಂದ್ರೆ ನಾನಿಲ್ಲಿ ಒಂದು ಸಿಂಪಲ್ ಆಗಿರುವಂತ ಚಕ್ಕುಲಿ ರೆಡಿ ಮಾಡ್ತಾ ಇರೋದು. ನೋಡಿ, ಮೊದಲು ಎಣ್ಣೆಗೆ ನೇರವಾಗಿ ಬಿಡ್ಬೇಡಿ. ಮೊದಲು ಈ ರೀತಿ ಇದನ್ನ ಒಂದು ಪ್ಲೇಟ್ ಅಲ್ಲಿ ಮಾಡ್ಕೊಳ್ಳಿ. ನೋಡಿ, ನಿಮ್ಗೆ ಎಷ್ಟು ದೊಡ್ಡ ಸೈಜ್ ಬೇಕು ಆ ರೀತಿ ಮಾಡ್ಬೋದು. ಆದ್ರೆ ನಾನಿಲ್ಲಿ ಸಣ್ಣ ಸಣ್ಣ ಚಕ್ಕುಲಿ ಮಾಡ್ತೀನಿ. ಅದು ನೋಡೋದಿಕ್ಕೂ ಚೆನ್ನಾಗಿರುತ್ತೆ, ಫ್ರೈ ಮಾಡೋದಿಕ್ಕೂ ತುಂಬಾನೇ ಸುಲಭ ಆಗುತ್ತೆ. ಅದಕ್ಕೋಸ್ಕರ ಈ ರೀತಿ ಮಾಡೋದು. ಇಲ್ಲ ನಿಮ್ಗೆ ದೊಡ್ಡ ಚಕ್ಕುಲಿ ಬೇಕಿರೋ ಆ ರೀತಿನೂ ಮಾಡ್ಬೋದು, ತೊಂದ್ರೆ ಏನಿಲ್ಲ. ಕರೆಕ್ಟ್ ಆಗಿ ಬರುತ್ತೆ ಇದರಲ್ಲಿ. ನೋಡಿ, ಹಿಟ್ಟಲ್ಲಿ ಕರೆಕ್ಟ್. ಆಮೇಲೆ ನಾವು ಅದರ ಮೊದಲು ಮತ್ತು ಲಾಸ್ಟ್ ಭಾಗವನ್ನ ಸ್ವಲ್ಪ ಪ್ರೆಸ್ ಮಾಡಬೇಕು. ಇಲ್ಲ ಅಂದ್ರೆ ಅದು ಎಣ್ಣೆಗೆ ಬಿಡುವಾಗ ಅದು ಬಿಟ್ಟು ಹೋಗುವ ಚಾನ್ಸ್ ಇರುತ್ತೆ. ನೋಡಿ, ದೊಡ್ಡದು ಬೇಕಿದ್ರೆ ಈ ರೀತಿನೂ ಮಾಡ್ಬೋದು. ಎಲ್ಲ ನಾನು ಈ ರೀತಿ ಪ್ಲೇಟ್ ಅಲ್ಲಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ಆಮೇಲೆನೆ ನೀವು ಎಣ್ಣೆ ಬಿಸಿ ಮಾಡಿದ್ರೆ ಸಾಕು. ನೋಡಿ, ಆಮೇಲೆ ನಾನಿಲ್ಲಿ ಎಣ್ಣೆ ಬಿಸಿ ಮಾಡಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ಇನ್ನು ಇದನ್ನ ಎಣ್ಣೆಗೆ ಹಾಕೋದು ತುಂಬಾ ಸುಲಭ. ನೋಡಿ, ಈ ರೀತಿ ಒಂದು ಸೌಟು ಉಪಯೋಗಿಸಿ ಇದನ್ನ ಹಾಕೋಬಹುದು. ಯಾಕಂದ್ರೆ ಇದು ಅಂಟಲ್ಲ ನಮಗೆ. ಎಣ್ಣೆಯಲ್ಲಿ ಹಾಕ್ಬಿಟ್ರು ಇದು ಒಂದಕ್ಕೊಂದು ಅಂಟಲ್ಲ. ಆದ ಕಾರಣ ನಾನು ಹೇಳ್ತಾ ಇದ್ದೀನಿ. ನೋಡಿ, ಈ ರೀತಿ ಮಾಡ್ಕೊಳ್ಳಿ. ಒಂದು ಸೌಟು ಉಪಯೋಗಿಸಿ ಹಾಕಿದ ಕೂಡಲೇ ಏನ್ ಮುಟ್ಟೋದಿಕ್ಕೆ ಹೋಗ್ಬೇಡಿ. ಅದು ಫ್ರೈ ಆಗ್ಲಿ. ಆಮೇಲೆ ಇದನ್ನ ಮೇಲ್ಗಡೆ ಕೆಳಗಡೆ ಮಾಡಿ ಫುಲ್ ಆಗಿ ಫ್ರೈ ಮಾಡ್ಕೊಳ್ಳಿ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಬಿಟ್ಟು. ಆಮೇಲೆ ಇದು ಕಲರ್ ಎಲ್ಲ ಚೇಂಜ್ ಬರುತ್ತೆ. ನೋಡಿ, ಈ ರೀತಿ ಆಗುತ್ತೆ. ಅವಾಗ ಇದು ಫ್ರೈ ಆಗಿದೆ ಅಂತ ಅರ್ಥ. ಸಾಕು, ತೆಗಿತಾ ಇದ್ದೀನಿ. ನೋಡಿ, ನಮ್ಮ ಚಕ್ಕುಲಿ ರೆಡಿ ಆಗಿದೆ. ಇದೇ ರೀತಿ ಎಲ್ಲ ಮಾಡ್ತೀನಿ. ನೋಡಿ, ಮಾಡಿ ರೆಡಿ ಆಗಿದೆ. ಈ ರೀತಿ ಇರುತ್ತೆ ನಮ್ಮ ಚಕ್ಕುಲಿ. ನೋಡಿ, ಒಳ್ಳೆ ಕ್ರಿಸ್ಪಿ ಆಗಿರುತ್ತೆ. ನೋಡಿ, ಆ ತರ ಹೇಳ್ಬಿಟ್ಟು ಜಗಿಯೋದಿಕ್ಕೆ ಆಗಲ್ಲ ಅಂತಲ್ಲ, ಕರೆಕ್ಟ್ ಆಗಿ ನಮಗೆ ಜಗಿಯೋದಿಕ್ಕೂ ಸುಲಭವಾಗಿ ಜಗ್ದು ನಮಗೆ ಇದನ್ನ ತಿನ್ಬೋದು. ಒಳ್ಳೆ ಕ್ರಿಸ್ಪಿ ಇರುತ್ತೆ, ತಿನ್ನೋದಿಕ್ಕೂ ಸೂಪರ್ ಆಗಿರುತ್ತೆ. ನೋಡಿ, ಈ ರೀತಿ ಇರುತ್ತೆ. ನಮ್ಮ ಚಕ್ಕುಲಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಕೊಡಿ. ಎಲ್ಲರ ಜೊತೆನೂ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು.